ಗಂಟೆ ವಿಷಯ 4 ಗೋಡೆ ಮಧ್ಯೆ ಇರಬೇಕು. 4 ಜನಕ್ಕೆ ಗೊತ್ತಾಗೋ ಹಾಗಾಗಬಾರದು. ಬೆಡ್ರೂಮ್ ಅಲ್ಲೇ ಇತ್ಯರ್ಥ ಆಗುವಂತ ವಿಷಯನ ಬೀದಿಗೆ ತಂದ್ರೆ ಬದುಕು ಬಸಣ್ಣಾಗದೆ ಇರುತ್ತಾ? ನಮಸ್ಕಾರ ವೀಕ್ಷಕರೇ, ನಾನ್ ನಿಮ್ಮ ನೆಚ್ಚಿನ ನಿರೂಪಕ ರಾಯ್. ಸಾವನ್ ಮೇಲೆ ತಮಟೆ, ಸಂಸಾರ ಅಂದ್ಮೇಲೆ ಗಲಾಟೆ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಡಿವೋರ್ಸ್ಗಿಲ್ಲ ಡಿಮ್ಯಾಂಡ್, ಸರಿ ತಪ್ಪುಗಳಿಗಿಲ್ಲ ರಿಮ್ಯಾಂಡ್. ಇದು ಬದುಕು ಬಸ್ ಸ್ಟ್ಯಾಂಡ್. ಸ್ಪಾನ್ಸರ್ಡ್ ಬೈ ಗುರುಕಿರಣ್ ಏರ್ ಆಯಿಲ್ಗಳು, ರಚಿತಾರಾಮ್ ಸಿಲ್ಕ್ ಸ್ಯಾರೀಸ್ಗಳು, ಅನುಪಮ ಲಿಪ್ಸ್ಟಿಕ್ಗಳು. ರಾಯ್ ಪ್ರಾಕ್ಟೀಸ್ ಮಾಡಿ ಸಾಕು, ರೋಲ್ ಮಾಡ. ಸರ್ ಇನ್ನು ರೋಲ್ ಆಗಿಲ್ವಾ? ಇಲ್ಲ ಓಕೆ ರೆಡಿ. ರೋಲ್ ಅಂತ ಕಳ್ಸಿದ್ನಲ್ಲ. ಓಕೆ ಸರ್, ರೆಡಿ ಸರ್, ರೆಡಿ. ನಮಸ್ಕಾರ ವೀಕ್ಷಕರೇ, ನಾನ್ ನಿಮ್ಮ ನೆಚ್ಚಿನ ನಿರೂಪಕ ರಾಯ್. ರಾಯ್ ಯಾಕಪ್ಪ ಆಕ್ಷನ್ ಹೇಳಕ್ ಬಿಡು. ಸಾರಿ ಸರ್. ರೆಡಿ ಸರ್, ರೆಡಿ. ನಮಸ್ಕಾರ ವೀಕ್ಷಕರೇ, ನಾನ್ ನಿಮ್ಮ ನೆಚ್ಚಿನ ನಿರೂಪಕ ರಾಯ್. ಸಾವನ್ ಮೇಲೆ ತಮಟೆ, ಸಂಸಾರ ಅಂದ್ಮೇಲೆ ಗಲಾಟೆ. ನಾನು ಏನ್ ಹೇಳ್ದೆ? ಆಕ್ಷನ್ ಹೇಳಿದ್ಮೇಲೆ ಶುರು ಮಾಡು ಅಂತ ಹೇಳಿಲ್ವಾ? ಬಾಯ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಯಾಕೆ? ಅಲ್ಲ ಸರ್, ಆಕ್ಷನ್ ಹೇಳ್ಬಿಟ್ಟು ಬಾಯಿಗೆ ತುರ್ಕೊಂಡಿದ್ದೀರಾ ಅಂತ ನೋಡಿದೆ. ಏಯ್ ಡೈರೆಕ್ಟರ್ ನಾನಾ ನೀನಾ? ನೀವೇ ಸರ್. ಹೇಳ್ದಷ್ಟು ಮಾಡು. ಓಕೆ ಸರ್. ನೋಡು, ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳ್ತೀನಿ, ಅವಾಗ ಶುರು ಮಾಡು. ಆಕ್ಷನ್ ಅಂದ್ಮೇಲೆ. ಓಕೆ ರೆಡಿ, ಆಡಿಯನ್ಸ್ ರೆಡಿ, ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಸರ್ ಇವಾಗ ಹೇಳಿಲ್ಲ ಅಂದ್ರೆ ತುರುಕ್ಬಿಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ನಾನ್ ನಿಮ್ಮ ನೆಚ್ಚಿನ ನಿರೂಪಕ ರಾಯ್. ಸಾವನ್ ಮೇಲೆ ತಮಟೆ, ಸಂಸಾರ ಅಂದ್ಮೇಲೆ ಗಲಾಟೆ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಡಿವೋರ್ಸ್ಗಿಲ್ಲ ಡಿಮ್ಯಾಂಡ್, ಸರಿ ತಪ್ಪುಗಳಿಗಿಲ್ಲ ರಿಮ್ಯಾಂಡ್. ಇದು ಬದುಕು ಬಸ್ ಸ್ಟ್ಯಾಂಡ್. ಬನ್ನಿ ವೀಕ್ಷಕರೇ, ಇವತ್ತು ಯಾರು ತಮ್ಮ ಕಷ್ಟನ ಕಷ್ಟಪಟ್ಕೊಂಡು ನಮ್ ಜೊತೆ ಹಂಚ್ಕೋತಾರೆ ಅಂತ ನೋಡೋಣ. ಸರ್ ಅದ್ಯಾರು ಕಳ್ಸಿ? ಪಂಜರದೊಳಿಲ್ಲ ರಾಮ ರಾಮ, ಪರಿದೆ ಪಂಜರ ಬಾಯ್ತಿಲ್ಲ ರಾಮ. ಪ್ರಪಂಚದಲ್ಲಿ ಎಲ್ರು ತಪ್ಪು ಮಾಡೋರಣ, ನಾನು ಏನು ತಪ್ಪು ಮಾಡಿಲ್ಲ. ಎಲ್ರು ನಾಶನಾಗ ಹೋಯ್ತೀರಾ. ನಿಮ್ಗೆ ಅಂತಂಗಿರಿ ಯಾರು ಇಲ್ವೇನಣ? ಅಣ್ಣ ಎಲ್ರು ನಂಗೆ ಮೋಸ ಮಾಡ್ಬಿಟ್ರಣ. ನಾನು ಯಾರ ಮುಂದೆ ಅಳ್ಳಣ. ಕ್ಯಾಮ್ರಾ ರೋಲ್ ಆದ್ಮೇಲೆ ಕ್ಯಾಮ್ರಾ ಮುಂದೆ ಅದ್ರೊಳು TRP ಬರುತ್ತೆ ಅಣ್ಣ. ಅದ ಕ್ಯಾಮ್ರಾ? ಅದೇ. ಅಣ್ಣ ಅಲ್ಲೇ ಕುತ್ಕೊಳ್ಳಮ್ಮ, ಝೂಮ್ ಆಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸಾವನ್ನೇ ಬದುಕಿ, ಸಾವಲ್ಲೇ ತಿಂದು, ಕಷ್ಟದಲ್ಲೇ ಬೆಳೆದು, ಕಷ್ಟದಲ್ಲೇ ಮದುವೆ ಆಗಿ, ಈಗ ಕಷ್ಟದಲ್ಲೇ ಮಕ್ಕಳು ಮಾಡ್ಕೊಂಡು ಕಷ್ಟದಲ್ಲೇ ಡಿವೋರ್ಸ್ ಕೇಳಕ್ ಬಂದಿರುವಂತ ತರ್ಲೆ ತಿಮ್ಮ ಹಾಗೂ ಅವರ ತಾಯಿ ಟ್ರೋಲ್ ಸುಬ್ಬಿಯವ್ರ. ಟ್ರಾಲ್ ಅಂತ ಒತ್ತು ಬೇಡಣ, ಟ್ರಾಲ್ ಆಗ್ಬಿಡ್ತೀನಿ. ಸ್ವಲ್ಪ ಅಣ್ಣ ಮುತ್ಕೊಡ್ಬೇಡ, ಟ್ರಾಲ್ ಆಗ್ಬಿಡ್ತೀನಿ. ಕುತ್ಕೊಳ್ಳಮ್ಮ. ಬನ್ನಿ ವೀಕ್ಷಕರೇ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಮ್ಮ, ನಾನು ರಾಯ್ ಅಂತ. ನೋಡಕೊಳ್ಳೆ ನಾಯಿ ಇದ್ದಂಗಿದ್ಯಾ ನೀ ರಾಯ. ಅಣ್ಣ ನಿಂಗ್ ಬೇರೆ ಹೆಸರು ಸಿಗ್ಲಿಲ್ವೇ? ಚಂದ್ರಪ್ಪ, ಮಲ್ಲಪ್ಪ, ಕಲ್ಲಪ್ಪ. ತುಮ್ ಕುತ್ಕೊಳ್ಳಮ್ಮ. ಅಣ್ಣ ನಿಂಗೆಲ್ಲ ಮುತ್ಕೊಡ್ಬೇಡ ಅಣ್ಣ, ನೀನು ಟ್ರಾಲ್ ಆಗ್ಬಿಡ್ತೀನಿ. ಬನ್ನಿ ವೀಕ್ಷಕರೇ, ಅವ್ರನ್ನ ಮಾತಾಡ್ಸೋಣ. ಸರ್ ನೀವ್ ಎಲ್ಲಿಂದ ಬರ್ತಾ ಇರೋದು? ನಾವ ಮನೆಯಿಂದ ಬರ್ತಾ ಇರೋದು ಸರ್. ನೀವು? ಬನ್ನಿ ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರ್ಸೋಣ. ಹೇಳಿ ಅಮ್ಮ, ನಿಮ್ ಸಮಸ್ಯೆ ಏನು? ಅಣ್ಣ ನಾ ಚಿಕ್ಕವಳಾಗಿದ್ದಾಗ ಗೋಲಿ ಆಡ್ತಾ ಇದ್ನಾ, ನನ್ನ ಫ್ರೆಂಡ್ ಬಂದ್ಬಿಟ್ಟು ಕಣ್ಣಲ್ಲಿ ಎರಡೂ ಕಣ್ಣಲ್ಲಿ ಮರಳು ಹಾಕ್ಬಿಟ್ನಣ್ಣ. ಅಣ್ಣ ಅವಾಗ್ಲಿಂದನು ಈ ಎರಡು ಕಣ್ಣು ಹಿಂಗ್ ಮುಚ್ಚಿದ್ರು ಸಾಕಣ, ಏನೋ ಕಾಣಲ್ಲಣ್ಣ. ಮುಚ್ಚಿದ್ರೆ ನಿನ್ಗಂತಲ್ಲ, ಯಾರಿಗೂ ಕಾಣಿಸಲ್ಲ, ತೆಗೆದು ನೋಡ್ಬೇಕು. ಅರ್ಥ ಆಯ್ತಾ? ನಾನ್ ಕೇಳಿದ್ದು ನಿಮ್ ಪ್ರಾಬ್ಲಮ್ ಏನು ಅಂತ. ಸರ್ ಪ್ರಾಬ್ಲಮ್ 1000 ಇರ್ತದೆ ಸರ್, ಅದೆಲ್ಲ ಕಟ್ಕೊಂಡು ನಿಮ್ಗೆ ಯಾಕೆ? ಮೊದಲು ನನ್ನ ನೆಡ್ತಿಂದ ನಂಗೆ ಡ್ರೈವರ್ ಬೇಕು. ಡ್ರೈವರ್? ಅದ್ಯಾಕೆ ಡ್ರೈವರ್? ನಿಂಗ್ ಗಾಡಿ ಓಡ್ಸಕ್ ಬರ್ತಾರಿವಾ? ಗಾಡಿ ಓಡ್ಸಕ್ ಬಂದಿರಿ, ಇಲ್ಲಿ ಯಾಕೆ ಬರ್ತಿದೆ ಸರ್? ಅಣ್ಣ ಟ್ರಾಲ್ ಮಾಡ್ಬೇಡಿ, ಅದು ಡ್ರೈವರ್ ಅಲ್ಲ, ಡಿವೋರ್ಸ್. ನೋಡೋಣ ವೀಕ್ಷಕರೇ, ಈ ಸಮಸ್ಯೆಗೆ ಇವ್ರ ಹತ್ರ ಮನ್ನ ಕಲಕುವ ಕಾರಣ ಏನಾದ್ರು ಇದೆಯಾ ಅಂತ ತಿಳ್ಕೊಳ್ಳೋಣ. ಬನ್ನಿ ಹೇಳಿ ಸರ್, ಆ ಕಾರಣ ಏನು ಅಂತ ಹೇಳಿ. ಸರ್ ನಾವ್ ಅವಾಗಿಂದ ಬಂದು ಹರ್ಚ್ಕತಾ ಇವ್ ಸರ್, ಅವ್ರಿಗೆ ಎಷ್ಟು ದಿಮಾಕ್ ಇರ್ಬೇಕು, ಇನ್ನೂ ಬಂದಿಲ್ಲ. ಇರಿ ಇವ್ರೆ, ನಿಮ್ ಹೆಂಡತಿಗೆ ನಾನ್ ಕಾಲ್ ಮಾಡಿದ್ದೆ. ನನ್ನ ಹೆಂಡತಿ ನಂಬರ್ ನಿಮ್ಮ ಹತ್ರನೂ ಇದ್ಯಾ? ಮಾತಾಜಿ ನೈಟ್ 11 ಗಂಟೆ ಕಾಲ್ ಮಾಡಿ ಉಮ್ಮ ಕೊಡ್ತಿದ್ಯವನೇ ಅನ್ಸುತ್ತೆ. ಏನ್ ಮಾಡಕ್ಕಾಯ್ತದ್ಲ, ಹೋಗ್ ಬೆಂಡತ್ತ. ಆಗಲ್ಲ, ಇನ್ನು ಬೆಳ್ಳು ಹೊಡಿಲಿಲ್ಲ ಮಾತಾಜಿ. ಕರ್ಮವೇ, ಇವ್ ಗಂಟೆ ಗಂಗಪ್ಪನ್ ಮಗ ಅಂತ ಪ್ರೂವ್ ಆಗೋಯ್ತು. ಇರೋ
ಹೌದು ಅಣ್ಣ ನೀವ್ಯಾರು? ನಾನು ಈ ಶೋಗೆ ಡೈರೆಕ್ಟ್ರು. ಇಲ್ಲಿ ಶೋಗೆ ನಾನು ಒಂದು ಹೀರೋಯಿನ್ ಬಂದಿದ್ದೀನಿ, ಕಸ ಗಿಸ ಗುಡ್ಸಿ ಮಡಗಬಾರ್ದು. ನಾವು ಕಸ ಗುಡ್ಸವ್ರಲ್ಲ ಕಣಮ್ಮ, ಮತ್ತೆ? ಈ ಶೋಗೆ ನಿರ್ದೇಶಕ. ಅಯ್ಯ ಅದ್ನ ನೀನು ಮೊದ್ಲೇ ತಮಿಳಲ್ಲಿ ಹೇಳ್ಬಾರ್ದು. ತಮಿಳಲ್ಲೇ ಹೇಳಿದ್ನ ಕನ್ನಡದಲ್ಲಿ ಹೇಳಿದ್ನ ನನಗೆ ಅರ್ಥ ಆಗ್ತಿಲ್ವಲ್ಲಪ್ಪ. ರೆಡಿ ರೆಡಿ ಸರ್. ಆಡಿಯನ್ಸ್ ರೆಡಿ, ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ನೋಡಿದ್ರ ವೀಕ್ಷಕರೇ, ಈ ಎಲ್ಲಾ ಸಮಸ್ಯೆಗೆ ಕಾರಣರಾದಂತಹ ಇವರ ಹೆಂಡತಿ ಟೆರರ್ ತಿಮ್ಮಿ ಅವ್ರನ್ನ ಬರಮಾಡ್ಕೊಳೋಣ. ಅಣ್ಣ ಶೋಗೆ ಒಂದೇ ಹೀರೋಯಿನ್ ಇರ್ಬೇಕಣ್ಣ, ಇವಳ ಕರ್ಸ್ದೇನ ಟ್ರಾಲ್ ಆಗ್ಬಿಡ್ತೀನಿ. ಅಣ್ಣ ನೋಡೋಣ ಹೆಂಗ್ ನೋಡ್ತಾಳೆ, ಟ್ರಾಲ್ ಆಗ್ಬಿಡ್ತೀನಿ. ಓ ನೀನ್ ಸ್ವಲ್ಪ ಸುಮ್ನಿರಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಈಗ ತಾನೇ ಟೆರರ್. ನೋಡಯ್ಯ, ನನ್ಗೊಂದ್ 150 ರೂಪಾಯಿ ಕೊಟ್ಟಿದ್ದಾರೆ, ಅವನಿಗೊಂದ್ 50, ಈ ಅಮ್ಮಂಗೊಂದ್ 30 ರೂಪಾಯಿ ಕೊಡು. ಅದಕ್ಕಿಂತ ಜಾಸ್ತಿ ಕೊಟ್ರೆ ನಾನು ಇಲ್ಲಿ ನಿಲ್ಲದೇ ಇಲ್ಲ. ಮೋ ಹೆಂಗಿದ್ಯೋ ಹಂಗಂಗೆ ಕ್ಯಾಮ್ರಾ ಮುಂದೆ ಹೇಳ್ಬಾರ್ದಮ್ಮ. ಒಂದ್ ನಿಮಿಷ, ನನ್ಗೊಂದ್ 100. ನೀ ಕ್ಯಾಮ್ರಾ ಮುಂದೆ ತುಂಬಾ ಮಾತಾಡ್ತಿದ್ಯಾ, ಮಾತಾಡಂಗಿಲ್ಲಮ್ಮ. ಡೈರೆಕ್ಟ್ರೇ ರಾಯ್, ನಿಮ್ ಅಕೌಂಟ್ ಅಲ್ಲಿ ಕಟ್ ಮಾಡ್ಕೊಟ್ರಾಯ್ತು. ಕಂಟೆಂಟ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿಪಾ. ಓಕೆ ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರ್ಸೋಣ. ಹೇಳಿ ಅಮ್ಮ, ನಿಮ್ ಗಂಡಿಗೆ ನಿಮ್ಮಿಂದ ಡಿವೋರ್ಸ್ ಬೇಕಂತೆ, ಇದಕ್ ನೀವೇನಂತೀರಾ? ಸಖತ್ತಾಗಿದೆ, ಇನ್ನೊಂದ್ ಸ್ವಲ್ಪ ಹಾಕಿ ಅನ್ನಕದೇನು ಊಟನ ಸರ್, ಜೀವನ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಹೆಣ್ಣು ಮಗುವಿನ ಜೀವನವನ್ನು ಹಾಳೆ ಮಾಡ್ಬಿಟ್ಟಿದ್ದಾನೆ. ಅವ್ನ್ ಹಾಳ್ ಮಾಡ್ದಂತ ನಾನು ಹೇಳ್ದ್ನಾ? ಅಲ್ಲಿ ಮಾತ್ ಕಂಪ್ಲೀಟ್ ಮಾಡಿದ್ನಾ? ಥು, ಅಷ್ಟಕ್ಕೂ ಡಿವೋರ್ಸ್ ಏನಕ್ ಬೇಕಂತ ನೀ ಕೇಳ್ದ? ಇಲ್ಲ ಕೇಳಲೆ? ಕೇಳ್ತೀನಿ. ಸರ್, ವಾರದಲ್ಲಿ 3 ದಿವಸ ಆಫೀಸಿಂದ ಮನೆ ಬರ್ತೀನಿ ಸರ್. ಒಂದ್ ದಿವಸ ಲೇಟ್ ಆಗಿ ಬಂದು ಬಾಗಿಲು ತಟ್ಟಿದಕ್ಕೆ ಅವಳು ಏನಂದ್ಲು ಗೊತ್ತಾ ಸರ್? ಏನಂದ್ಲು? ರೀ ಇವ್ರಿ ಇವತ್ ನನ್ ಗಂಡ ಬರ್ತಾ ಇದಾರೆ ಅನ್ಬಿಟ್ಲು. ಕೇಳಿ ಸರ್, ಕೇಳಿ ನನ್ಬಿಟ್ಟು ಅದೆಷ್ಟು ಜನ ಗಂಡಂದಿರ್ತಾರೆ ಕೇಳಿ ಸರ್. ಛೀ, ಥು, ಅಸಹ್ಯ. ಹೌದೇನಮ್ಮ? ಹಂಗಂದೇನಮ್ಮ? ಸರ್, 50 ಜನ ಮನೆ ಮುಂದೆ ಬಂದು ಬಾ ಅಂತ ಕರ್ದಾಗ್ಲು ನಾನು ಹೆಂಗ್ ಕತ್ತೆತ್ತಿ ನೋಡ್ದೋಳಲ್ಲ ಸರ್ ನಾನು. ಅಂತ ಪತಿವ್ರತೆ ಸರ್ ನಾನು. ಅಂಥದ್ರಲ್ಲಿ ನನ್ನ ಮೇಲೆ ಈ ರೀತಿ ಅಪವಾದನ ನಾನ್ ಹಂಗಂದೇನೋ, ಅಥವಾ ನೀನ್ ಪಕ್ಕದ ಮನೆಗೆ ಹೋಗಿ ಡೋರ್ ತಟ್ಟಿದಕ್ಕೆ ಅವಳು ಹಂಗಂದ್ಲ? ಹೋಗ್ಲೇ. ಹೌದೇನಪ್ಪ? ಹೌದು ಸರ್, ಪಕ್ಕದ ಮನೆ ನೆಂಟಿನೇ ಹಂಗಂದಿದ್ದು. ಲೇ, ಪಕ್ಕದ ಮನೆ ವಿಷಯ ಇಲ್ಲಾಕೋ ಹೇಳ್ತಾ ಇದ್ಯಾ? ಸರ್, ಪಕ್ಕದ ಮನೆಯವ್ರ ವಿಷಯ ಹೇಳ್ಬಾರ್ದ ಸರ್? ಏಯ್, ನಿನ್ ವಿಷಯ ಎಲ್ಲಿ ಅಂತ ಕರ್ಕೊಂಬಂದ್ ಕೂರ್ಸಿರೋದು ಪಕ್ಕದ ಮನೆಯವ್ರದಲ್ಲ. ಅಯ್ಯೋ, ಯಾರ್ಯಾರ ಕರ್ಕೊಂಬಂದ್ ಇಲ್ಲಿ ಕೂರ್ಸ್ಬಿಡ್ತಾರ. ನಂಗೆ ಗೊತ್ತಿಲ್ಲ ಸರ್, ನಂಗೆ ಡ್ರೈವರ್ ಬೇಕು. ಡಿವೋರ್ಸ್ ಕೂರಿಸ್ತೀನಿ, ಆದ್ರೆ ಯಾಕೆ ಬೇಕು ಸರ್? ಯಾಕೆಂದ್ರೆ ಒಂದ್ ದಿವಸ ನೈಟು ಸರ್ ಟೈಟ್ ಆಗಿ ಬಂದು ಲೇ ಇವಳೆ ಮಟನ್ ಊಟ ಮಾಡ್ಕೊಡಿ ಅಂತಂದ್ರೆ ಏನ್ ಮಾಡಿದ್ಲು ಗೊತ್ತಾ ಸರ್? ಇವಳು ಗೊತ್ತಿಲ್ಲ. ಬೋಲ್ ತುಂಬಾ ಬೀನಿಸ್ ಪಲ್ಯ ಇಟ್ಕೊಂಡ್ಬಂದ್ಬಿಟ್ಟು ಮಟನ್ನು ಬಾ ಮಟನ್ನು ಬಾ ಮಟನ್ನು ಬಾ 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 ಮಟನ್ನು ಬಾ ಅನ್ಬಿಟ್ಲು ಸರ್. ಕೊನೆಗೂ ಮಟನ್ ಊಟ ಹಾಕ್ಲೇ ಇಲ್ಲ ಸರ್. ನಾನು ಅಳಬ್ಯಾಡ್ದು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಮಟನ್ ನಲ್ಲಿ ಮರ್ಮಾಡ್ಗಿದೆ. ಏನಮ್ಮ, ನಿನ್ ಗಂಡ ಪ್ರೀತಿಯಿಂದ ನಿನ್ನ ಹತ್ರ ಬಂದು ಮಟನ್ ಹಾಕು ಅಂದ್ರೆ ಒಂದೊತ್ತು ಮಟನ್ ಹಾಕಕ್ಕಾಗಲ್ವೇನಮ್ಮ ನಿಂಗೆ? ಇದು ಕೂತ್ರ ನಾನ್ ಕೊಡ್ತೀನಿ ಸರ್, ನಾನು ಕೊಡ್ತೀನಿ. ಟ್ರಾಲ್ ಆಗ ಕೆಳಗಡೆ ಹೋಯ್ತಾಳೆ. ಅಲ್ಲ ಕಣೆ, ನಿನ್ ಮಗ ಚಿಕ್ಕ ವಯಸ್ಸಲ್ಲಿರುವಾಗ ತಟ್ಟೆಗೆ ಅನ್ನ ಹಾಕ್ಬಿಟ್ಟು ಯಾವ ಹಾಡು ಹೇಳ್ತಿದ್ದೆ? ಚಂದಮಾಮ ಬಂದ? ಇಲ್ಲ. ಆವಾಗ ಚಂದಮಾಮ ಬಾರ್ದೇ ಇರೋದು ಅಫೆನ್ಸ್ ಅಲ್ಲ, ಇವಾಗ ಮಟನ್ ಬಾರ್ದೇ ಇರೋದು ಅಫೆನ್ಸಾ? ಮಟನ್ನು ಬಾ ಮಟನ್ನು ಬಾ. ಅಯ್ಯೋ ನಿನ್ನಲ್ಲೇ, ನನಗೊಂದ್ ನ್ಯಾಯ ಅವಳಿಗೊಂದ್ ನ್ಯಾಯನಾ? ಅಕ್ಕ ನೀನ್ ನಾಶನಾಗ ಹೋಯ್ತಿ ಅಕ್ಕ, ನಿಂಗೆ ಅಕ್ಕ ತಂಗಿರಿ ಯಾರು ಇಲ್ವೇ? ನಾನೇನು ಮಾಡ್ಬೇಡ ಅಕ್ಕ. ಅಯ್ಯಯ್ಯ ಕಿತ್ತು ಬಿಡ್ತೀನಿ ನಾಲ್ಗೇನ. ಓ, ಈ ತರ ಪಬ್ಲಿಕ್ ಶೋ ಎಲ್ಲ ಹೊಡೆದಾಡ್ಬಾರ್ದಮ್ಮ. ನೋಡಿ ಸರ್, ನೀವೇ ನೋಡಿ ಸರ್, ಮಾತ್ಗೆ ಹೆಂಗ್ ಹೊಡಿದಂತ. ನಾನೇನ್ ಕೇಳಬಾರ್ದು ಕೇಳ್ದೆ ಸರ್. ಮೂಗಲಿರೋ ಮುಗ್ಬಟ್ಟು, ಕತ್ತಲಿರೋ ತಾಳಿ, ಕಿವಿಲಿರೋ ಒಬ್ಬಣ ಅಷ್ಟೇ ಸರ್. ಕಾಲಲ್ಲಿ ಗೆಜ್ಜೆನು ಕೇಳ್ಬೇಕಿತ್ತು, ಅದಾವಾಗ್ಲೇ ಮಾರ್ಕೊಬಿಟ್ಟಿದ್ದೆ. ಅಯ್ಯೋ, ಅಟ್ಲೀಸ್ಟ್ ಮೈ ಮೇಲ್ರ ಬಟ್ಟೆ ಸರ್ ಅದ್ ಮಿಸ್ ಆಗಿತ್ತು. ಎಲ್ಲಿ ಲೇ ಹೋಗಲೇ, ಅಷ್ಟೆಲ್ಲ ಕಿತ್ಕೊಂಡ ಮೈ ಮೇಲೆ ಇನ್ನೇನು ಉಳಿದಿರ್ತ ನಾಯಿ. ಸರ್ ಅದೆಲ್ಲ ಬುಟ್ಟಾಕಿ ಸರ್. ಒಂದ್ ದಿವಸ ಗಾಂಧಿ ಜಯಂತಿ ಅಂತ ಮಧ್ಯಾಹ್ನನೇ ಬಂದು ಮನೇಲಿ ಮಲಗಿದಾಗ ಎಫ್ ಸಿ ಹೊಡೆದ್ಲು ಸರ್ ಇವಳು. ಇದೊಂದು ಪಾಯಿಂಟ್ ಇಟ್ಕೊಂಡು ನಿಂಗೆ ಡಿವೋರ್ಸ್ ಕೊಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಗಾಂಧಿ ಜಯಂತಿ ಎಂದು ಮಧ್ಯಾಹ್ನನೇ ಬಂದು ಮಲಗಿದ್ದು ಗಂಡನನ್ನು ಹೆಂಡತಿ ಎಫ್ ಸಿ ಹೊಡೆದ್ಲಂತೆ. ಏನಮ್ಮ, ಗಂಡನಿಗೆ ಹೊಡೆದಿದ್ಯಲ್ಲ, ಇದು ತಪ್ಪಲ್ವಾ? ಗಂಡ ಹೆಂಡತಿಗೆ ಹೊಡೆದ ಶೋಷಣೆ, ಹೆಂಡತಿ ಗಂಡನಿಗೆ ಹೊಡೆದ ಸನ್ಮಾನನಾ? ಸರ್
ಗಾಂಧಿ ಜಯಂತಿ ದಿನ ಒಬ್ನೇ ಬಂದಿದ್ರೆ ಸುಮ್ನಿರ್ತಿದ್ದೆ ಸರ್. ಹಾ. ಗಾಂಧಿನ ಫೋಟೋದಲ್ಲೇ ಬಿಟ್ಟು ಬೀಡಾಂಗಡಿ ಜಯಂತಿ ಕರ್ಕೊಂಡ್ ಬಂದಿದ್ದ ಸರ್. ಲೇ ಅವಳ ಚಪ್ಪಲಿಗೆ ಪಿನ್ ಹಾಕೋ ಫೇಸ್ ಕಟ್ ಇಟ್ಕೊಂಡು ಈ ಸೊಕ್ಕಿ ಎಲ್ಲ ಬೇಕಾ ನಿನ್ಗೆ? ಅದ್ ಬಿಡಿ ಸರ್, ಬಿಟ್ಟಾಯ್ತು. ನಾನೇನೋ ಸೀರಿಯಲ್ ನೋಡ್ತೀನಿ, ಹಾ. ಈ ಅಮ್ಮ ಟ್ರೋಲ್ ಆಗ್ಬೇಕು ಅಂತಾನೆ ಭಕ್ತಿ ಸುದ್ದಿ ನೋಡ್ತಾರೆ. ಆದ್ರೆ ಈ ಅಪ್ಪ ಬೆಳಗಿನ ರಾತ್ರಿ ತನಕ ಒಂದೇ ಸಿನಿಮಾ ನೋಡ್ತಾನಲ್ಲ, ಯಾವ್ದು ಅಂತ ಕೇಳಿ. ಯಾವ್ದು? ಅಲ್ಲಿ ಕೇಳೋ ನಾಯಿ. ಕೇಳ್ತೀನಿ. ಯಾವ ಸಿನಿಮಾನ? ಇರ್ಲಿ ಹೇಳ. ಅದು 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 ಅನುಭವ. ಅನುಭವನ ಯಾಕೆ? ಸಾರಿ, ಹಿರೀಕ್ರು ಹೇಳಿದ್ದು ಸಂಸಾರದ ಗೊಟ್ಟು ಅದ್ರಲ್ಲಿ ಅಡಗೈತೆ ಅಂತ. ಅಣ್ಣ ಅಷ್ಟೆಲ್ಲ ಹೋಗ್ಲಿ ಅಣ್ಣ, ನಾವು ಅಮಾಯಕರು ಅಂತ ಇವಳಿದ್ದಾಳಲ್ಲ, ಇವಳು ತಾನು ಓದಿದ್ದೀನಿ ಅಂತ ಸುಳ್ಳು ಹೇಳಿ ನನ್ನ ಮಗನ ಮದುವೆ ಆಗಿದ್ದಾಳಣ್ಣ. ಒಂದಿನ 5 ಮೊಟ್ಟೆ ಕೊಟ್ಬಿಟ್ಟು ಎಷ್ಟಾಗುತ್ತೆ ಅಂತ ಕೇಳಿದ್ರೆ ವಾರಗಟ್ಲೆ ಬೆರಳಿಕೆ ಮಾಡ್ತಾ ಇದ್ಲು. ನೋಡಮ್ಮ, ಈ ಸಲ ಖಂಡಿತವಾಗ್ಲೂ ನಿಮ್ಮ ಮಗನ್ ಡಿವೋರ್ಸ್ ಕೊಡಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಅಮಾಯಕರನ್ನು ಈ ಹೆಣ್ಣು ಮಗು ತಾನು ಓದಿದ್ದೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ದಾಳೆ. ಏನಮ್ಮ, ಸುಳ್ಳು ಹೇಳ ತಪ್ಪಲ್ವೇನಮ್ಮ? ಸರ್, ನಿಮ್ ಕೈಲಿ 5 ಮೊಟ್ಟೆ ಕೊಟ್ಬಿಟ್ಟು ಬೆರಳಲ್ಲೇ ಲೆಕ್ಕ ಹಾಕು ಅಂದ್ರೆ ನೀವೇನ್ ಮಾಡ್ತೀರಾ? ಕೈಯಲ್ಲೇ ಮೊಟ್ಟೆ ಇಟ್ಟು ಬೆರಳಲ್ಲೇ ಕಾಕೊಂಡ. ಹಾ. ಅಯ್ಯ ನಿನ್ನಲ್ಲಿ. ನಾನು ಸಿಂಹದಂತ ಒಂದ್ ಮಗನಿಗೆ ಜನ್ಮ ಕೊಟ್ಟಿದ್ದೀನಣ್ಣ. ಆದ್ರೆ ಇವಳು ಇದ್ದಾಳಲ್ಲ, ಇವಳು ಹಂದಿ ತರ ವರ್ಷಕ್ಕೊಂದೊಂದು ಹಂದಿ ತರ ಇರೋ ಮಕ್ಕಳಿಗೆ 7 ಮಕ್ಕಳಿಗೆ ಜನ್ಮ ಕೊಟ್ಟು ಟ್ರಾಲ್ ಆಗಿದ್ದಾಳಣ್ಣ. ಇಷ್ಟೆಲ್ಲ ತರಲೆ ತಾಪತ್ರ ಇದ್ರು 7 ಜನ ಮಕ್ಳ. ಏನೇ ಅಂದೆ? ನಾನು ಹೊಂದಿ ತರ ಇರೋ 7 ಮಕ್ಳಿಗೆ ಜನ್ಮ ಕೊಟ್ಟಿದ್ದೀನ? ನೀನ್ ಕಣೆ ಹಂದಿ, ನಿನ್ ಮಗ ಕಣೆ ಹಂದಿ, ನಿತ್ತವನಲ್ಲ ಇವನ್ ಹಂದಿ. ಮಾಡ್ಬೇಡ ನೋಡ್ಬೇಡ ಅಂತಾನೆ ಟ್ರಾಲ್ ಆಗಿ 8 ಮಿಲಿಯನ್ ವ್ಯೂ ಆಗಿರೋಳಮ್ಮ ನಾನು. ಹೆಚ್ಚಿಗೆ ಮಾತಾಡಿದ್ರೆ ಬೆಂಡೆತ್ತಿ ಟ್ರಾಲ್ ಆಗ್ಬಿಡ್ತೀನಿ. ನನ್ ಮುಂದೆ ಟ್ರೋಲು ಗೀಲು ಅಂದ್ರೆ ರೋಲಕ್ ಸೈವಿಂಗಿಗೆ ಹೋಗ್ತೀಯ ಕಣಲೆ ನಿನ್ನಲ್ಲ. ಅಲ್ಲ ಕಣಯ್ಯ, ಇಷ್ಟೆಲ್ಲ ಜಗಳದ ಮಧ್ಯೆನು 7 ಜನ ಮಕ್ಕಳು ಮಾಡ್ಕೊಳಕ್ಕೆ ಟೈಮ್ ಎಲ್ಲೋ ಸಿಕ್ತು? ಕಾಲವನ್ನು ಸಾರ್, ಅದು ಕ್ಲೈಮೇಟ್ ಸಪೋರ್ಟ್ ಮಾಡ್ತು ಸಾರ್. ನಾನೇನ್ ಮಾಡ್ಲಿ? ದೇವರ ಆಶೀರ್ವಾದ, ಇವಳು ಅನ್ಕಂಪ. ಅವ್ರು ಹೇಗಾದ್ರು ಮಕ್ಳು ಮಾಡ್ಕೊಳ್ಳಿ, ನಿಮ್ಗೇನ್ರಿ? ಕಂಟೆಂಟ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ರಿ. ಓಕೆ ಸರ್. ಇನ್ನಾಗಲ್ಲ ಸರ್, ಇನ್ನಾಗಲ್ಲ. ಇವನ್ ಜೊತೆ ಬದುಕಕ್ಕಾಗಲ್ಲ. ನನಗ್ ಡ್ರೈವರ್ ಬೇಕೇ ಬೇಕು.